ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರಿಗೆ ಮೇ 2026 ಅತ್ಯಂತ ಆಸಕ್ತಿದಾಯಕವಾದಂತಹ ಮಾಸವಾಗಿರುತ್ತೆ. ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಸ್ಥಿರವಾಗಿರುವುದು ನಿಮಗೆ ಬೆನ್ನೆಲುಬಿದ್ದಂತೆ. ಆದರೆ ಈ ತಿಂಗಳು ನಿಮ್ಮ ಸುತ್ತಲಿನ ಗ್ರಹಗಳ ಚಲನೆಗಳು ನಿಮ್ಮ ದೈನಂದಿನ ಜೀವನವನ್ನು ಪ್ರಥಮಾರ್ಧದಲ್ಲಿ ಒಂದು ರೀತಿಯಾಗಿ ಮತ್ತು ದ್ವಿತೀಯಾರ್ಧದಲ್ಲಿ ಮತ್ತೊಂದು ರೀತಿಯಾಗಿ ಪ್ರಭಾವಿಸ್ತವೆ. ಮುಖ್ಯವಾಗಿ ಮೇ 11ರಂದು ಸಪ್ತಮ ವ್ಯಯಾಧಿಪತಿಯಾದಂತಹ ಕುಜನು 12ನೇ ಮನೆಗೆ ಕಾಲಿಡುವುದು, ಆನಂತರ ಮೇ 14ರಂದು ಲಗ್ನಾಧಿಪತಿಯಾದಂತಹ ಶುಕ್ರನು ಧನಸ್ಥಾನಕ್ಕೆ ಹೋಗುವುದು ಮತ್ತು ಮೇ 15ರಂದು ಚತುರ್ಥಾಧಿಪತಿಯಾದಂತಹ ಸೂರ್ಯನು ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆಲೋಚನಾ ವಿಧಾನದಲ್ಲಿ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಸ್ಪಷ್ಟವಾದಂತಹ ಬದಲಾವಣೆಗಳು ಕಂಡುಬರ್ತವೆ. ಹಾಗೆ ಈ ಮೇ ತಿಂಗಳಿನಲ್ಲಿ ನಿಮಗೆ ವೃತ್ತಿ, ವ್ಯಾಪಾರ, ಆರೋಗ್ಯ, ಶಿಕ್ಷಣ ಎಲ್ಲದರಲ್ಲೂ ಕೂಡ ಯಾವ ರೀತಿ ಇದೆ ಅಂತ ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ನಿಮ್ಮ ರಾಶಿಗೆ ಕರ್ಮ ಮತ್ತು ಭಾಗ್ಯ ಸ್ಥಾನಾಧಿಪತಿಯಾದಂತಹ ಶನಿ ಲಾಭ ಸ್ಥಾನದಲ್ಲಿ ಇರುವುದು ಉದ್ಯೋಗಿಗಳಿಗೆ ಬಲವಾದಂತಹ ರಕ್ಷಾ ಕವಚದಂತಿರುತ್ತದೆ. ತಿಂಗಳ ಪ್ರಥಮಾರ್ಧದಲ್ಲಿ ಚತುರ್ಥಾಧಿಪತಿಯಾದಂತಹ ಸೂರ್ಯನು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣ ಮಾಡುವ ಅವಕಾಶಗಳು ಕೂಡ ಬರಬಹುದು. ಹಾಗೆ ದೂರದ ಪ್ರದೇಶಗಳಿಗೆ ವರ್ಗಾವಣೆಯಾಗುವಂತಹ ಸೂಚನೆಗಳು ಕೂಡ ಇದ್ದಾವೆ. ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಿದ್ದರೂ ಅದನ್ನು ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ. ಮೇ 15ರ ನಂತರ ಸೂರ್ಯ ಮತ್ತು ಬುಧ ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಕೆರಿಯರ್ನಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಬದಲಾವಣೆಯಾಗಿರುತ್ತೆ. ಸೂರ್ಯ ನಾಯಕತ್ವಕ್ಕೆ ಕಾರಕನಾದರೆ ಬುಧ ಬುದ್ಧಿಶಕ್ತಿಗೆ ಕಾರಕ. ಇವರಿಬ್ಬರ ಸಂಯೋಗದಿಂದ ನಿಮ್ಮ ಬುದ್ಧಿಮತ್ತೆಗೆ ಮೇಲಧಿಕಾರಿಗಳ ಪ್ರಶಂಸೆ ಸಿಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ನಿಖರವಾಗಿರ್ತವೆ. ಆದರೆ ಲಗ್ನದಲ್ಲಿರುವ ಸೂರ್ಯನಿಂದಾಗಿ ನಿಮ್ಮಲ್ಲಿ ಅಧಿಕಾರ ಗರ್ವ ಹೆಚ್ಚಾಗಬಹುದು. ಸಹೋದ್ಯೋಗಿಗಳ ಮೇಲೆ ಪ್ರಾಬಲ್ಯವನ್ನು ಮೆರೆಯದೆ ಹೊಂದಾಣಿಕೆಯಿಂದ ಇದ್ದರೆ ನಿಮಗೆ ಬಡ್ತಿ ಅಥವಾ ಇಂಕ್ರಿಮೆಂಟ್ಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ಸಪ್ತಮಾಧಿಪತಿ ಅಥವಾ ವ್ಯಾಪಾರ ಕಾರಕನಾದಂತಹ ಕುಜನು ಮೇ 11ರವರೆಗೆ ಲಾಭದ ಸ್ಥಾನದಲ್ಲಿ ಶನಿಯೊಂದಿಗೆ ಇರುವುದರಿಂದ ತಿಂಗಳ ಆರಂಭದಲ್ಲಿ ಕಷ್ಟಪಟ್ಟು ಲಾಭವನ್ನು ಗಳಿಸ್ತೀರ. ಆದರೆ ಮೇ 11ರಂದು ಕುಜನು ವ್ಯಯಸ್ಥಾನವಾದ 12ನೇ ಮನೆಗೆ ಅಂದರೆ ಮೇಷರಾಶಿಗೆ ಹೋಗುವುದರಿಂದ ವ್ಯಾಪಾರದಲ್ಲಿ ಹೂಡಿಕೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅನಗತ್ಯ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇಂಪೋರ್ಟ್ ಎಕ್ಸ್ಪೋರ್ಟು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ವ್ಯಾಪಾರ ಮಾಡುವವರಿಗೆ ಇದು ತುಂಬ ಲಾಭದಾಯಕವಾದಂತಹ ಸಮಯವಾಗಿರುತ್ತೆ. ಆದರೆ ಮೇ 14ರಂದು ಲಗ್ನಾಧಿಪತಿಯಾದಂತಹ ಶುಕ್ರನು ದ್ವಿತೀಯ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಬ್ರ್ಯಾಂಡ್ ಇಮೇಜ್ ಹೆಚ್ಚಾಗುತ್ತೆ. ಹಾಗೆ ವಾಕ್ಚಾತುರ್ಯದಿಂದ ಹೊಸ ಕ್ಲೈಂಟ್ಗಳನ್ನು ನೀವು ಆಕರ್ಷಣೆ ಮಾಡ್ತೀರಾ. ವ್ಯಾಪಾರ ಪಾಲುದಾರರೊಂದಿಗಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ. ಈಗ ಆರ್ಥಿಕ ಪರಿಸ್ಥಿತಿ. ತಿಂಗಳ ಪ್ರಥಮಾರ್ಧದಲ್ಲಿ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಮೇ 11ರಿಂದ ಕುಜ ಕೂಡ ಅಲ್ಲಿ ಸೇರೋದರಿಂದ ಖರ್ಚುಗಳು ಗಗನಕ್ಕೆ ಏರ್ತವೆ. ಮನೆ ರಿಪೇರಿ, ವಾಹನ ಅಥವಾ ಪ್ರಯಾಣಗಳಿಗೆ ಸಂಬಂಧಪಟ್ಟಂತೆ ವಿಪರೀತವಾಗಿ ಹಣ ಖರ್ಚಾಗ್ಬೋದು. ಜೇಬಿನಲ್ಲಿ ಹಣವನ್ನು ಉಳಿಸೋದು ತುಂಬಾ ಕಷ್ಟ ಆಗ್ಬೋದು. ಆದರೆ ಮೇ 14ರಂದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಧನಸ್ಥಾನವಾದ 2ನೇ ಮನೆಯಾದಂತಹ ಮಿಥುನ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಬ್ರೇಕ್ ಹಾಕುತ್ತೆ. ಅಲ್ಲಿ ಆಗಲೇ 8 ಮತ್ತು 11ನೇ ಸ್ಥಾನಾಧಿಪತಿಯಾದಂತಹ ಗುರು ಈಗ ಲಾಭದ ಸ್ಥಾನದಲ್ಲಿ ಲಾಭದ ಮನೆಯಲ್ಲಿ ಇದ್ದಾನೆ. ಧನಸ್ಥಾನದಲ್ಲಿ ಈ ಶುಭ ಗ್ರಹಗಳ ಸಂಯೋಗವು ಅಂದರೆ ಗುರು ಮತ್ತು ಶುಕ್ರನ ಸಂಯೋಗವು ಅದ್ಭುತವಾದಂತಹ ಸಂಪತ್ತನ್ನು ತಂದುಕೊಡುತ್ತೆ. ಊಹಿಸದಂತಹ ಮಾರ್ಗಗಳ ಮೂಲಕ ನಿಮಗೆ ಆದಾಯ ಹರಿದು ಬರುತ್ತೆ. ಹಾಗೆ ನಿಂತು ಹೋಗಿದ್ದ ಹಳೆಯ ಬಾಕಿಗಳು ಕೂಡ ವಸೂಲಿ ಆಗ್ತವೆ. ಜೊತೆಗೆ ನಿಮ್ಮ ಉಳಿತಾಯ ಹೆಚ್ಚಾಗುತ್ತೆ. ಈಗ ಆರೋಗ್ಯ. ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತುಂಬ ಅಗತ್ಯ. ಮೇ 14ರವರೆಗೆ ಲಗ್ನಾಧಿಪತಿಯಾದಂತಹ ಶುಕ್ರನು ಲಗ್ನದಲ್ಲಿ ಇರುವುದರಿಂದ ಆರೋಗ್ಯ ಉತ್ಸಾಹದಿಂದ ಇದ್ದರೂ ಕೂಡ ಮೇ 11ರಂದು ವ್ಯಯಾಧಿಪತಿಯಾದಂತಹ ಕುಜನು 12ನೇ ಮನೆಗೆ ಹೋಗುವುದರಿಂದ ನಿಮ್ಮ ನಿದ್ರಾ ಚಕ್ರ ತೀವ್ರವಾಗಿ ಹದಗೆಡುತ್ತೆ. ಅಂದರೆ ನಿಮ್ಮ ನಿದ್ರೆ ಹೋಗುವ ಸಾಧ್ಯತೆ ಇದೆ. ನಿದ್ರೆ ಬಾರದೆ ನರಳಾಡುವಂತಹ ಪರಿಸ್ಥಿತಿ ಬರ್ಬೋದು.
ಅಕಾರಣ ಆತಂಕ, ಪಾದಗಳಿಗೆ ಸಂಬಂಧಿಸಿದಂತಹ ನೋವುಗಳು ಅಥವಾ ಸಣ್ಣ ಪುಟ್ಟ ಗಾಯಗಳಾಗುವ ಅಪಾಯವಿದೆ. ಮೇ 15ರಂದು ಸೂರ್ಯನು ಲಗ್ನಕ್ಕೆ ಪ್ರವೇಶಿಸಿದ ನಂತರ ನಿಮ್ಮಲ್ಲಿ ದೇಹದ ಉಷ್ಣಾಂಶ, ಕಣ್ಣುರಿ ಮತ್ತು ತಲೆನೋವು ಕೂಡ ಬರುತ್ತೆ. ಲಗ್ನದಲ್ಲಿರುವ ಸೂರ್ಯನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದರೂ ಕೂಡ ಪಿತ್ತ ದೋಷವನ್ನು ಅಂದರೆ ಉಷ್ಣವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಪ್ರಶಾಂತವಾದಂತಹ ಶುದ್ಧವಾದ ನೀರನ್ನು ಕುಡಿಯಿರಿ, ಹಾಗೆ ನಿದ್ದೆಯನ್ನು ಚೆನ್ನಾಗಿ ಮಾಡಿ ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ತಿಂಗಳ ಪ್ರಥಮಾರ್ಧದಲ್ಲಿ 12ನೇ ಮನೆಯಲ್ಲಿರುವ ಗ್ರಹಗಳ ಸಂಚಾರದಿಂದಾಗಿ ನೀವು ಸ್ವಲ್ಪ ಏಕಾಂತವನ್ನು ಬಯಸ್ತೀರಾ. ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಕಳೆಯಲು ಸಾಧ್ಯವಾಗೋದಿಲ್ಲ. ಆದರೆ ಮೇ 14ರಂದು ಶುಕ್ರನು ಕುಟುಂಬ ಸ್ಥಾನವಾದ 2ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ವಾತಾವರಣ ನಿರ್ಮಾಣವಾಗುತ್ತೆ. ಸುಂದರವಾದಂತಹ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವಂತಹ ಯೋಗ ಕೂಡಿಬರುತ್ತೆ. ನಿಮ್ಮ ಮಾತಿನ ಮಾಧುರ್ಯವು ಕುಟುಂಬ ಸದಸ್ಯರನ್ನು ಆಕರ್ಷಿಸುತ್ತೆ, ಹಾಗೆ ನಿಮ್ಮ ಮಾತು ಹಿತವಾಗಿರುತ್ತೆ. ಮೇ 15ರಿಂದ ಲಗ್ನದಲ್ಲಿರುವ ಸೂರ್ಯನ ಪ್ರಭಾವದಿಂದ ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಕಠಿಣವಾಗಿ ವರ್ತಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟರೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಜೀವನ. ತಿಂಗಳ ಪ್ರಥಮಾರ್ಧದಲ್ಲಿ ಪಂಚಮಾಧಿಪತಿಯಾದಂತಹ ವಿದ್ಯಾಕಾರಕನಾದಂತಹ ಬುಧನು 12ನೇ ಮನೆಯಲ್ಲಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯ ಕೊರತೆ ಕಂಡುಬರಬಹುದು. ಓದಿಗಿಂತ ಮನರಂಜನೆಗಳ ಕಡೆಗೆ ಮನಸ್ಸು ಹರಿಯಬಹುದು. ಆದರೆ ಮೇ 15ರಂದು ಬುಧನು ಜನ್ಮರಾಶಿಗೆ ಬಂದು ಬುಧಾದಿತ್ಯ ಯೋಗವನ್ನು ಉಂಟು ಮಾಡುವುದರಿಂದ ವಿದ್ಯಾರ್ಥಿಗಳ ಆಲೋಚನಾ ವಿಧಾನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಕಂಡುಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿರೋರಿಗೆ, ಹಾಗೆ ಸಾಫ್ಟ್ವೇರು ಮತ್ತು ಫೈನಾನ್ಸ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ತಿಂಗಳ ದ್ವಿತೀಯಾರ್ಧವು ಅತ್ಯದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. 12ನೇ ಮನೆಯಲ್ಲಿ ಕುಜನಿಂದ ಬರುವಂತಹ ಮಾನಸಿಕ ಆತಂಕಗಳನ್ನು, ಹಾಗೆ ಲಗ್ನದಲ್ಲಿ ಸೂರ್ಯನಿಂದ ಉಂಟಾಗುವಂತಹ ದೈಹಿಕ ಉಷ್ಣವನ್ನು ಕಡಿಮೆ ಮಾಡಲು ನೀವು ಈ ಪರಿಹಾರ ಕ್ರಮಗಳನ್ನು ಪಾಲಿಸ್ಬೋದು. ಮೊದಲಿಗೆ ಕುಜದೋಷ ಶಾಂತಿ. 12ನೇ ಮನೆಯಲ್ಲಿರುವ ಕುಜನಿಂದ ಉಂಟಾಗುವ ನಿದ್ರಾಹೀನತೆ, ಹಾಗೆ ಧನವ್ಯಯವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಹನುಮಂತನಿಗೆ ಸಿಂಧೂರದಿಂದ ಪೂಜೆಯನ್ನು ಮಾಡಿ. ಇನ್ನು ಸೂರ್ಯ ಆರಾಧನೆ. ಮೇ 15ರಿಂದ ಲಗ್ನದಲ್ಲಿ ಸೂರ್ಯನ ಉಷ್ಣದ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಸಮರ್ಪಿಸಿ, ಹಾಗೆ ಆದಿತ್ಯ ಹೃದಯವನ್ನು ಪಠಿಸಿ. ಈಗ ಲಕ್ಷ್ಮೀದೇವಿ ಪೂಜೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರನು ದ್ವಿತೀಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುವುದರಿಂದ ಈ ಧನಯೋಗವನ್ನು ಸಂಪೂರ್ಣವಾಗಿ ಅನುಭವಿಸಲು ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕವನ್ನು ಓದುತ್ತಾ ಹಾಲನ್ನು ದಾನವಾಗಿ ನೀಡಿ. ಇದನ್ನು ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.